ಏನು ಗುರು, ಇವತ್ತು ಮುಂಜಾನೆ ಕೆಲ್ಸಕ್ಕೆ ಹೋಗಿದ್ದ, ಯಾವುದು ಕೂಡ ಕೆಲಸ ಹತ್ತಿಲ್ಲ, ಯಾವುದು ಒಂದು ಕೂಡ ಪ್ರೆಷರ್ ಇಲ್ಲ. ಸೀದಾ ಹೋಗಿ ತಾತರಂಗುಡಿ ಎಲ್ಲ ಓಡಾಡಿ ಅಲ್ಲಿಂದ ಸೀದಾ ಮನೆಗೆ ಹೊರಟಿದ್ದೀನಿ. ಕೆಲಸನೇ ಇಲ್ಲ ಇವತ್ತು, ತುಂಬ ಬೇಜಾರಾಯಿತು. 3 ದಿನ ಆಯಿತು ಕೆಲಸನೇ ಇಲ್ಲ, ಗಾಡಿ ಫುಲ್ ಎಂಟಿ. ಕೆಲಸ ಇಲ್ಲದೆ ಮನೆಗೆ ಬರೋ ಸಮಯದಲ್ಲಿ ಒಂದು ಅಪ್ಚಂದ್ ಮತ್ತು ಮಡಿಕೆಳನೆ ತುಂಬಾ ಬಂದಿತ್ತು. ತಾವು ನೋಡ್ಬೋದು ಎಷ್ಟು ನೀರಂತ. ಇದು ಡ್ಯಾಮ್ ಬಿಟ್ಟು ನೀರ ಸಡನ್ಲಿ ಬಂದುಬಿಟ್ಟ. ಜನ ತುಂಬ ಹುಷಾರಾಗಿರಬೇಕು. ಇಲ್ಲಿ ನಮ್ಮ ದೇಶಪಾಂಡೆ ಅವರು ಒಂದು ಚಾಲೆಂಜ್ ಹಾಕಿದರು. ಈ ಹಳ್ಳದಿಂದ ಕೆಳಗೆ ಹರಿದರೆ ಅವರಿಗೊಂದು ನಾನು 1,000 ರೂಪಾಯಿ ಬಹುಮಾನ ಕೊಡ್ತಂತ ಇವರೊಂದು ಘೋಷಣೆ ಮಾಡಿದರು. ಫೈನಲ್ ಆಗಿ ದಿಲೀಪ್ ಅವರು ಮತ್ತು ಅನಿಲ್ ಅಣ್ಣರು ಬಂದುಬಿಟ್ರ ಹಳ್ಳ ನೋಡಾಕ. ಅವ್ರು ಇಲ್ಲಿ ಗುಲ್ಬರ್ಗ ಕೆಲ್ಸಕ್ಕೆ ಹೋಗ್ತಿರು. ಹಾಗೆ ನಮ್ಗೆ ಮೀಟಾಗಿ ಈ ಹಳ್ಳ ನೋಡಿ ಒಂದು ಬ್ಲಾಗ್ ಮಾಡಂದ್ರೆ ಒಂದು ಬ್ಲಾಗ್ ಮಾಡ್ತೀನಿ. ಇವರು ಹಿಂದ್ಗಡೆ ಕುಂತಾರೆ ದೇಶಪಾಂಡೆ. ಇವರ ಮೂರಿಗೆ ಛತ್ರಿ, ಇವರು ಮಡಿಕೆಗೆ ದೇಶಪಾಂಡೆ ಎಲ್ಲ ಮೂರಿಗೆ ಛತ್ರಿ. ಇವರು ಒಂದು ಮೂರನೇ ಅವತಾರ ಇವರು. ಲಡ್ಡು ಮುತ್ತನ ಪವಾಡ ಕೇಳಿರಿ ಅಂತಲ್ಲ, ಇವ್ರು ಲಡ್ಡು ಮುತ್ತರು ನಮ್ಮ ಪ್ಲಾಟ್ದಲ್ಲಿ. ದಿಲೀಪ್ ದೇಶಪಾಂಡೆ ಅವರು ನೀರು ಬಿಡುವ ಹೆಚ್ಚು ಕಾರಣದಿಂದಾಗಿ ಕಣ್ಣೂರಿಂದ ಮತ್ತು ಅಪ್ಚಂಗ್ ಬರುವ ಒಂದಲ್ಲೊಂದು ಹಳ್ಳ ಬರ್ತಾ, ಹಳ್ಳನೂ ತುಂಬ ನೀರು ಇರೋದ್ರಿಂದಾಗಿ ಅಲ್ಲಿಂದ ಜನರು ರಿಟರ್ನ್ ಬರ್ತಿದ್ದಾರೆ. ಇವ್ರು ಅಣ್ಣರು ಕೂಡ ಒಂದಿಬ್ಬರು ಬಂದುಬಿಟ್ರು, ಮತ್ತು ಹಿಂದ್ಗಡೆ ಕೊಡಮಾರು ಕೂಡ ಅವರು ಕೂಡ ಬಂದುಬಿಟ್ರು. ಯಾಕೆ ನೀರು ತುಂಬಾ ಬಂದಿತ್ತು. ಅದೇ ಎಲ್ಲರೂ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ. ಯಾಕಂದರೆ ಡ್ಯಾಮ್ನಿಂದ ನೀರು ಬಿಟ್ರೆ ನೀರು ಯಾವ ಟೈಮಿಗೆ ಕೂಡ ಯಾವಾಗ ಹೇಗಾದರೂ ನೀರು ಬರ್ಬೋದು. ಥೋಡ ಕೇರ್ಫುಲ್ಲಾಗಿ ಇರ್ಬೋದು. ನಾನು ಮಾಡುವ ವಿಡಿಯೋಗಳು ತಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಪ್ಲೀಸ್. ನಿಮ್ಮ ಬಡ ಹುಡುಗ ವೆಂಕಟ ಅವರು ಸಪೋರ್ಟ್ ಮಾಡಿ. ನಿಮ್ಮಿಂದ ನಿಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಬಾಯ್. ಯಾವಣವ ಅವ್ರಿಗೆ ಹೇಳಿದ್ರೆ ನಮ್ಮ ಆನೆಗ ಸುಮ್ಮನೆ ಹೇಳಿದ್ರೆ ಅವರು ಸುಮ್ಮನೆ ಹೇಳ್ತಾರ ಅಂತಂದ್ರೆ ಆಯ್ತು, ಬಂದ್ರು ನೋಡ್ಕೊಂಡು ಹೋದರು. ಅವ್ರು ಇಲ್ಲಿ ಬಂದಿಲ್ಲ. ಮಾತಾಡು. ನಂಗೆ ಮಾತಾಡಕ್ಕೆ ಬರಲ್ಲ, ನೀನೇ ಮಾತಾಡ. ಹೇಳ ಏನೈತಿ. ಹಾಯ್ ಗೆಳೆಯರೆ, ಇವತ್ತು ಅಪ್ಚಂದ್ ಮತ್ತು ಮಡಿಕೆ ಇರುವ ಮಧ್ಯೆ ಹಳ್ಳ ಇವತ್ತು ತುಂಬಾ ವೇಗವಾಗಿ ಬಂದ ಹಳ್ಳ. ಅದು ಈ ಹಳ್ಳ ಈ ಥರ ಬರೋಂತ ಯಾರಿಗೂ ಗೊತ್ತಿಲ್ಲ. ಬಟ್ ಎಲ್ಲ ಮನೆಗೆ ರಿಟರ್ನ್ ಮಾಡಿ ಕೆಲಸಕ್ಕೆ ಯಾಕೆ ನೀರು ಬಂದು ಸಲ್ಯಾಕ. ಅದ್ರ ಸಲ್ಯಾಕ ಈಗ ದಿಲೀಪ್ ಅವರು ಒಂದೆರಡು ಮಾತಾಡ್ತಾರೆ, ತಾವು ಕೇಳ್ಬೋದು ಇವು ಹಳ್ಳ ಕುರಿತು. ಮಾತಾಡ್ರಿ. ಅನಿಲ್ ಮಾತಾಡ್ರಿ. ಅನಿಲ್ ಹೇಳ್ರಿ ಅಂತ ನಮ್ಗೆ